ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಆರಂಭವಾದ ಬೀದರ್ ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಪುರುಷ ಮತ್ತು ಮಹಿಳಾ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಹುಬ್ಬಳ್ಳಿಯ SGVS ಕಾಲೇಜು ನಿರ್ದೇಶಕಿ ಮಹೇಶ್ವರಿ ಉಡ್ಗಟ್ಟಿ ಆಗಸದಲ್ಲಿ ಬಲೂನ್ ಹಾರಿಸಿ ಬಿಟ್ಟು ಚಾಲನೆ ನೀಡಿದರು. ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ವೀರಶೆಟ್ಟಿ ಖ್ಯಾಮ ಆಯ್ಕೆಯಾಗಿದ್ದಕ್ಕೆ, ಕಲ್ಯಾಣ ಕರ್ನಾಟಕದಿಂದ ರಾಜ್ಯ ಉಪಾಧ್ಯಕ್ಷರಾಗಿ ಮೊದಲ ಬಾರಿಗೆ ಗೆದ್ದಿದ್ದಕ್ಕೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಟ್ನಳ್ಳಿ ಗ್ರಾಮದಲ್ಲಿ ನವಜೀವನ ಕುಷ್ಠರೋಗ ಕೇಂದ್ರದಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಕುಷ್ಠರೋಗಿಗಳ ಕುಟುಂಬಗಳಿಗೆ ಹೊಸ ಬಟ್ಟೆಗಳು ಮತ್ತು ಊಟವನ್ನು ವಿತರಿಸಲಾಯಿತು. ಸುದ್ದಿಯ ವಿವರಗಳು. ಬೀದರ್ ವಿಶ್ವವಿದ್ಯಾಲಯ ಬೀದರ್ ವಂದನೆ ಅಂತರ್ ಮಹಾವಿದ್ಯಾಲಯಗಳ ಪುರುಷ ಮತ್ತು ಮಹಿಳಾ ಅಥ್ಲೆಟಿಕ್ಸ್ ಕ್ರೀಡಾಕೂಟ 2025-26ನೇ ಸಾಲಿನ ಉದ್ಘಾಟನಾ ಸಮಾರಂಭವು ಬೀದರ್ ತಾಲೂಕಿನ ಕಮಠಾಣ್ ಸಮೀಪದ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಕ್ರೀಡಾಪಟುಗಳು ಉತ್ಸಾಹ ಕಂಡುಬಂದಿತ್ತು. ವಿಶ್ವವಿದ್ಯಾಲಯದ ಆವರಣದಲ್ಲಿ ಆರಂಭವಾದ 2 ದಿನಗಳ ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಅಂತರ್ ಕಾಲೇಜು ಪುರುಷ ಹಾಗೂ ಮಹಿಳಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ವಿಶ್ವವಿದ್ಯಾಲಯದ ಅಧೀನದ 25 ಕಾಲೇಜುಗಳ 322 ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು. ಮೊದಲ ದಿನ ಪುರುಷ ಮತ್ತು ಮಹಿಳೆಯರ ವಿಭಾಗದಲ್ಲಿ 100 ಮೀಟರ್ ಓಟ, 1500 ಮೀಟರ್ ಓಟ, 4100 ಮೀಟರ್ ರಿಲೇ, ಜಾವೆಲಿನ್ ಥ್ರೋ, ಶಾಟ್ ಪುಟ್, ಉದ್ದ ಜಿಗಿತ, ಎತ್ತರ ಜಿಗಿತ ಸ್ಪರ್ಧೆಗಳು ನಡೆದವು. ಪುರುಷರ ವಿಭಾಗದಲ್ಲಿ 5000 ಮೀಟರ್ ಓಟದ ಸ್ಪರ್ಧೆ ಜರುಗಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗಿಯಾದರು, ತಮ್ಮ ಕ್ರೀಡಾ ಪ್ರತಿಭೆ ಪ್ರದರ್ಶಿಸಿದರು. ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆರೋಗ್ಯ ಹಾಗೂ ಆತ್ಮಸ್ಥೈರ್ಯ ವೃದ್ಧಿಸುತ್ತದೆ ಎಂದು ಹುಬ್ಬಳ್ಳಿ SGVS ಕಾಲೇಜು ನಿರ್ದೇಶಕಿ ಮಹೇಶ್ವರಿ ಉಡಗಟ್ಟಿ ಹೇಳಿದ್ದರು. ಬೀದರ್ ತಾಲೂಕಿನ ಕಮಠಾಣ್ ಸಮೀಪದ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಮೊದಲ ಅಂತರ್ ಕಾಲೇಜು ಪುರುಷ ಮತ್ತು ಮಹಿಳಾ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿ, ಯುವ ಜನರಿಗೆ ದೈಹಿಕ ಸದೃಢತೆ ಬಹಳ ಅವಶ್ಯಕವಾಗಿದೆ ಎಂದು ತಿಳಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದರ್ ಮಾತನಾಡಿ, ಕ್ರೀಡೆಗಳು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದರು. ಬೀದರ್ ವಿಶ್ವವಿದ್ಯಾಲಯದ ಅನೇಕ ಕ್ರೀಡಾಪಟುಗಳು 2023-24 ಹಾಗೂ 2024-25ನೇ ಸಾಲಿನಲ್ಲಿ ವಿವಿಧ ಕ್ರೀಡೆಗಳಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಗಮನ ಸೆಳೆದಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ತಮ್ಮ ಪ್ರತಿಭೆ ತೋರಿಸಿದ್ದಾರೆ ಎಂದು ತಿಳಿಸಿದ್ದರು. ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ ಪರಮೇಶ್ವರ್ ನಾಯಕ್ ಮಾತನಾಡಿ, ಕ್ರೀಡೆ ವ್ಯಕ್ತಿಯನ್ನ ಕ್ರಿಯಾಶೀಲಗೊಳಿಸುತ್ತದೆ. ಕ್ರೀಡೆಯ ಮಹತ್ವ ಎಲ್ಲರಿಗೂ ತಿಳಿಯಬೇಕಾಗಿದೆ ಎಂದು ಹೇಳಿದ್ದರು. ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿ KC ವೀರಣ್ಣ ಮಾತನಾಡಿದ್ದರು. ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ನಾಗಭೂಷಣ್ ಕಮಠಾಣೆ, ಪ್ರೊಫೆಸರ್ ಶಿವನಾಥ್ ಪಾಟೀಲ್, ಸಚಿನ್ ಮಲ್ಕಾಪುರೆ, ಪ್ರೊಫೆಸರ್ ವಿಠಲದಾಸ್ ಪ್ಯಾಗೆ, ಅರ್ಜುನ್ ಕನಕ್, ಅಬ್ದುಲ್ ಸತ್ತಾರ್, ಕವಿರತ್ನ ಕಾಳಿದಾಸ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಓಂಕಾರ ಮಾಶೆಟ್ಟಿ, ಗೋಡಂಪಳ್ಳಿಯ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕ NS ಕುಲಕರ್ಣಿ ಹಾಗೂ ಮೊದಲಾದವರು ಇದ್ದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಅಂಗಳಕ್ಕೆ ಹಾರಿಸುವ ಮುಖಾಂತರ ಬಲೂನ್ ಅನ್ನ ಬಾಲಂಗಳಕ್ಕೆ ಹಾರಿಸುವ ಮುಖಾಂತರ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ನಾವು ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಹುಮ್ಮಸ್ಸಿನಿಂದ ಪ್ರಾರಂಭಿಸೋಣ. ಎಲ್ಲಾ ಕ್ರೀಡಾಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಮುಂದೆ ಅಂದ್ರೆ ನೀವು ಮುಂದೆ ಗುರಿ ಇಟ್ಕೊಡ್ರಿ, ಹಿಂದೆ ಗುರು ಇರ್ತಾರೆ. ಯಾವುದೇ ಫೀಲ್ಡ್ ಆಗಿರಲಿ, ಕ್ರೀಡೆಯನ್ನ ಬರೀ ಕ್ರೀಡಾಪಟುಗಳಷ್ಟೇ ಅಲ್ಲ, ಎಲ್ಲರೂ ಕೂಡ ನಾವು ದೈಹಿಕ ಕ್ಷಮತೆ, ದೈಹಿಕ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು. ಈಗಿನ ದಿನಮಾನಗಳಲ್ಲಿ ಮೊಬೈಲು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ನಮ್ಮಲ್ಲಿ ಅಂಗೈಯಲ್ಲೇ ಅರಮನೆ, ಅಂಗೈಯಲ್ಲೇ ಎಲ್ಲ ಸಿಗ್ತಾ ಇರೋದ್ರಿಂದ ನಾವು ದೈಹಿಕ ಚಟುವಟಿಕೆಯಲ್ಲಿ ಹೆಚ್ಚು ಭಾಗವಹಿಸ್ತಾ ಇಲ್ಲ. ಹೆಚ್ಚು ದೈಹಿಕವಾಗಿ ಶ್ರಮ ವಹಿಸ್ರಿ. ಆಮೇಲೆ ನಂದು ಇದು ಬೀದರ್ದು ವಿಶೇಷ ಏನಂದ್ರೆ, ಬೀದರ್ಗೆ ನನಗೆ ನಂಟು. ನಾನು ನಿಮ್ಗಿಂತ ಚಿಕ್ಕವಳಂದ್ರೆ 14ನೇ ವಯಸ್ಸಿನಲ್ಲಿ ಇಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆದಿತ್ತು.
ಅಲ್ಲಿ ನಾನು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 3 ಪ್ರಥಮ ಸ್ಥಾನ ಗಳಿಸಿ ಚಾಂಪಿಯನ್ ಆಗಿ ಹೊರ ಹೊಮ್ಮಿದ್ದೆ ನಾನಿಲ್ಲಿ. ಅದಕ್ಕೆ ಬೀದರ್ ನಾನು ಅವಾಗ ನೋಡಿದವಳು ಈಗ ಬಂದಿದ್ದೀನಿ ಈಗ. ಹೀಗಾಗಿ ನನಗೆ ಬೀದರ್ಗೆ ನನಗೆ ನಂಟು ಬಾಳು. ಅವಾಗ ನಮಗೆ ಚಾಂಪಿಯನ್ ಆದ ಅಟ್ಲಸ್ ಸೈಕಲ್ಲು, ಲೇಡಿ ಬರ್ಡ್ ಸೈಕಲ್ ಕೊಟ್ಟಿದ್ರು ನನಗೆ. ಆ ಸೈಕಲ್ ಇನ್ನೂ ಆದರೂ ನಮ್ಮ ಹತ್ರ ಇದೆ. ಆ ಥರ ಅದನ್ನು ಅಷ್ಟು ಖುಷಿಯಿಂದ ಇದು ಮಾಡ್ತೀವಿ. ಕ್ರೀಡಾಪಟುಗಳಿಗೆ ಬೆನ್ನು ತಟ್ಟವ್ರಿದ್ರಂದ್ರೆ ಆ ಸಾಧನೆ ಏನು ಬೇಕಾದ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ನನ್ನ ಗುರುಗಳು ಅಂತ ನನಗೆ ಆಶೀರ್ವಾದ ಮಾಡಿದ್ದರಿಂದಲೇ ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಯಿತು. ಹಾಗೂ ನನಗೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಮೊದಲ ಅಥ್ಲೆಟಿಕ್ ಕ್ರೀಡಾಕೂಟನೂ ಕೂಡ ನಾನೇ ಅಥ್ಲೆಟಿಕ್ ಮೀಟಲ್ಲಿ ಹೋಗಿದ್ದೆ ಅಲ್ಲಿ ಉದ್ಘಾಟನೆಗೆ. ಈ ಅಥ್ಲೆಟಿಕ್ ಮೀಟಲ್ಲಿ ಕೂಡ ನಾನೇ ಮೊದಲನೇದಾಗಿ ಬಂದಿದ್ದೆ. ಅನುಭವಗಳಿಗೆ ಪ್ರತಿ ಒಂದು ಕ್ರೀಡೆಯಲ್ಲೂ ಸಹ ತಮಗೆ ಅನುಭವ ಬರುತ್ತೆ. ಈ ಒಂದು ಎಲ್ಲ ಅನುಭವಗಳ ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಿ. ಇದರ ಜೊತೆಗೆ ಈ ಕ್ರೀಡಾಕೂಟದಲ್ಲಿ ವಿವಿಧ ಒಂದು ಇವೆಂಟ್ಗಳೇನು ಭಾಗವಹಿಸ್ತಾರೆ, ಅಥ್ಲೆಟಿಕ್ಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಸೋಲು ಗೆಲುವಿಗೆ ತಾವು ಜಾಸ್ತಿ ಚಿಂತನೆ ಮಾಡಬೇಡಿ. ಖಂಡಿತ ಗೆಲ್ಲೇಬೇಕು ಅಂತಕ್ಕಂಥದ ಒಂದು ಪ್ರಯತ್ನವನ್ನು ಮಾಡಿ, ಸೋತರೂ ಸಹ ಎಂದು ಎದೆಗುಂದಬೇಡಿ, ಮುಂದಿನ ಬಾರಿ ಪ್ರಯತ್ನ ಮಾಡಿ ಗೆಲ್ಲಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ, ಮತ್ತೆ ಗೆದ್ದವರು ಸಹ ಇನ್ನು ಮುಂದೆ ಚೆನ್ನಾಗಿ ತಾವು ಈ ಒಂದು ಕ್ರೀಡಾಕೂಟದ ಅಭ್ಯಾಸವನ್ನು ಮಾಡಿಕೊಂಡು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸ್ತಾ, ತಮ್ಮೆಲ್ಲರಿಗೂ ಮತ್ತೆ ಈ ಒಂದು ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಎಲ್ಲರೂ ವಿಜೇತರಾಗತಕ್ಕಂಥ ಒಂದು ಸದಾವಕಾಶ ಅಂತ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಿ ಮನೆ ಕುಲಪತಿಗಳಿಗೂ ಮತ್ತು ಎಲ್ಲ ಸಿಂಡಿಕೇಟ್ ಸದಸ್ಯರಿಗೂ ಮತ್ತು ಕುಲಸಚಿವರಿಗೂ, ಆಯೋಜಕರಿಗೂ, ಅದರಲ್ಲೂ ವಿಶೇಷವಾಗಿ ದೈಹಿಕ ಶಿಕ್ಷಕರೇನಿದ್ರೆ ತಮ್ಮೆಲ್ಲರಿಗೂ ಈ ಒಂದು ಅವಕಾಶಕ್ಕೆ ವಂದಿಸಿ ನನ್ನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಾವು 3 ಮುಖ್ಯ ಚಟುವಟಿಕೆಗಳನ್ನು ನಾವು ಕಾಣ್ತೇವೆ. ಅದು ಪಠ್ಯಕ್ಕೆ ಸಂಬಂಧಪಟ್ಟದ್ದು, ಪಠ್ಯೇತರ ಚಟುವಟಿಕೆಗಳು ಮತ್ತು ಕ್ರೀಡಾಕೂಟ. ಇವತ್ತು 3ನೇ ಒಂದು ಅವಿಭಾಜ್ಯ ಅಂಗದ ಒಂದು ಚಟುವಟಿಕೆಯನ್ನು ಈ ಒಂದು ಸುಂದರವಾದ ಕ್ರೀಡಾಂಗಣದಲ್ಲಿ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಸುಮಾರು 20ಕ್ಕೂ ಹೆಚ್ಚಿನ ಕಾಲೇಜುಗಳಿಂದ ಸುಮಾರು 300ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವರೆಂದು ಒಂದು ನನಗೆ ಮಾಹಿತಿ ಇದೆ. ಈ ಒಂದು ಕ್ರೀಡಾಕೂಟ ಇದರಲ್ಲಿ ಜಯ ಮತ್ತು ಅಪಜಯ ಎರಡೂ ಇರುತ್ತೆ. ಗೆದ್ದರೂ ನಾವು ಅಷ್ಟೇ ಸಂತೋಷವಾಗಿರಬೇಕು, ಸೋತರೂ ಸಹಿತ ನಾವು ಸಂತೋಷವಾಗಿ ಇರಬೇಕು. ಯಾಕಂದರೆ ಸೋಲು ಏನಿದೆ ಅಲ್ಲ ಗೆಲುವಿನ ಮೆಟ್ಟಲು. ಹೀಗಾಗಿ ಇಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಭರ್ಜರಿ ಜಯ ಗಳಿಸಿದ ವೀರಶೆಟ್ಟಿ ಖ್ಯಾಮ ಅವರಿಗೆ ಅದ್ಧೂರಿ ಸನ್ಮಾನ ನೀಡಿ ಅಭಿನಂದಿಸಲಾಯಿತು. ಸ್ಥಳೀಯ ಗುತ್ತಿಗೆದಾರರ ಸಂಘದಿಂದ ನಗರದ ಜೆಸ್ಕಾಂ ಕಚೇರಿಯಿಂದ ಐಎಂಎ ಹಾಲ್ವರೆಗೆ ತೆರೆದ ವಾಹನದಲ್ಲಿ ಖ್ಯಾಮ ಅವರಿಗೆ ಐಎಂಎ ಹಾಲ್ವರೆಗೆ ಮೆರವಣಿಗೆಯಲ್ಲಿ ಒಯ್ಯಲಾಯಿತು. ಜೆಸಿಬಿ ಮೂಲಕ ಬೃಹತ್ ಹಾರ ಹಾಕಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಐಎಂಎ ಹಾಲ್ನಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರು, ಜೆಸ್ಕಾಂ ಅಧಿಕಾರಿಗಳು, ನೌಕರ ಸಂಘದ ಪ್ರಮುಖರು, ಸಂಘ ಸಂಸ್ಥೆಯ ಮುಖಂಡರು ಗೌರವಿಸಿದ್ದರು. ಗೌರವ ಸ್ವೀಕರಿಸಿ ಮಾತನಾಡುತ್ತಾ, ಇದು ನನ್ನ ಜಯವಲ್ಲ, ಎಲ್ಲ ಸದಸ್ಯರ ಜಯ. ನನ್ನ ಮೇಲಿಟ್ಟ ನಂಬಿಕೆಯಂತೆ ಕೆಲಸ ಮಾಡಿ ತೋರಿಸಲು ಸಣ್ಣ ದೊಡ್ಡ ಎನ್ನದೆ ಎಲ್ಲ ಗುತ್ತಿಗೆದಾರರಿಗೆ ಒಂದೇ ದೃಷ್ಟಿಯಿಂದ ನೋಡಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವೆ ಎಂದು ವೀರಶೆಟ್ಟಿ ಖ್ಯಾಮ ಅವರು ಮಾತನಾಡುತ್ತಾ ಹೇಳಿದರು. ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಗೆದ್ದ ಕಲ್ಯಾಣ ಕರ್ನಾಟಕ ಭಾಗದಿಂದ ಆಯ್ಕೆಯಾದ ಮೊದಲಿಗರು ಎಂಬ ದಾಖಲೆಗೆ ವೀರಶೆಟ್ಟಿ ಖ್ಯಾಮ ಭಾಜನರಾಗಿದ್ದಾರೆ. 103 ವರ್ಷದ ಇತಿಹಾಸದ ಈ ಸಂಘಕ್ಕೆ ಮೊದಲ ಬಾರಿ ಈ ಭಾಗದಿಂದ ಖ್ಯಾಮ ಮೂಲಕ ರಾಜ್ಯದ ಸಮಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಲಭಿಸಿದೆ. 3 ಅವಧಿಯಿಂದ ಖ್ಯಾಮ ಅವರು ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಕ್ರಿಯಾಶೀಲತೆ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದ್ದು, ಈಗ ರಾಜ್ಯ ಘಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜೆಸ್ಕಾಂ ಅಧೀಕ್ಷಕ ಅಭಿಯಂತರ ವೀರಭದ್ರಪ್ಪ ಸಾಲಿಮನಿ, ಇಇಗಳಾದ ರಮೇಶ್ ಪಾಟೀಲ್, ಸಚಿನ್ ಹುಂಡೇಕರ್, ಎಇಇಗಳಾದ ವೀರಣ್ಣ ಮುದ್ನಾಳೆ, ರವಿ ಕಾರ್ಬಾರಿ, ಕೆಪಿಟಿಸಿಎಲ್ ನೌಕರರ ಸಂಘದ ಕೇಂದ್ರ ಸಮಿತಿ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ಘಾಳೆ, ಗುಂಡಪ್ಪ ಕಂಟಿ, ಶೇಖ್ ಗುಲಾಬ್ ಇತರರು ಮಾತನಾಡಿ, ವೀರಶೆಟ್ಟಿ ಖ್ಯಾಮ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಸಂಘಕ್ಕೆ ದೊಡ್ಡ ಶಕ್ತಿ ಸಿಕ್ಕಿದೆ. ಪ್ರತಿಯೊಬ್ಬ ಸದಸ್ಯರೊಂದಿಗೆ ಆತ್ಮೀಯ ಬಾಂಧವ್ಯ ಹೊಂದುವ ಜೊತೆಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ನಾಯಕತ್ವ ಹೊಂದಿದ್ದಾರೆ ಎಂದರು.
ವೀರಭದ್ರಪ್ಪ ಸಾಲಿಮನಿ ಜೆಸ್ಕಾಂ ಅಧೀಕ್ಷಕ ಅಭಿಯಂತರರು ಮಾತನಾಡಿ, ಎಲ್ಲರೊಂದಿಗೆ ಬೆರೆತು ಹೆಜ್ಜೆ ಹಾಕುವ ಸ್ವಭಾವವೇ ವೀರಶೆಟ್ಟಿ ಅವರಿಗೆ ಉನ್ನತ ಸ್ಥಾನ ಸಿಗಲು ಕಾರಣ. ವಿದ್ಯುತ್ ಗುತ್ತಿಗೆದಾರ ವಲಯದಲ್ಲಿ ಶಿಸ್ತು, ಪಾರದರ್ಶಕತೆ ಮತ್ತು ವೃತ್ತಿಪರತೆ ಬೆಳೆಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸುವ ವಿಶ್ವಾಸವಿದೆ ಎಂದು ಮಾತನಾಡುತ್ತಾ ಹೇಳಿದರು. ವೀರಶೆಟ್ಟಿ ಖ್ಯಾಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಮಾತನಾಡುತ್ತಾ, ಇದು ನನ್ನ ಜಯವಲ್ಲ, ಎಲ್ಲ ಸದಸ್ಯರ ಜಯ. ನನ್ನ ಮೇಲಿಟ್ಟ ನಂಬಿಕೆಯಂತೆ ಕೆಲಸ ಮಾಡಿ ತೋರಿಸುವೆ. ಸಣ್ಣ ದೊಡ್ಡ ಎನ್ನದೇ ಎಲ್ಲ ಗುತ್ತಿಗೆದಾರರಿಗೆ ಒಂದೇ ದೃಷ್ಟಿಯಿಂದ ನೋಡಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವೆ. ಸಂಘ ಬಲಪಡಿಸುವ ಜೊತೆಗೆ ರಾಜ್ಯಾಧ್ಯಕ್ಷರ ಜೊತೆಗೂಡಿ ಸರ್ಕಾರದೊಂದಿಗೆ ಸಮನ್ವಯತೆ ಸಾಧಿಸಿ ಗುತ್ತಿಗೆದಾರರ ಹಿತ ಕಾಪಾಡಲು ಶ್ರಮಿಸುವೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಜರಪ್ಪ ಬೌದ್ದೆ, ಭರತ್ ಭೂಷಣ್, ವಿಜಯಕುಮಾರ್ ಪಾಂಚರ್, ಸೂರ್ಯಕಾಂತ್ ಬರೂರ್, ಅನಿಲ್ ಪಾಟೀಲ್, ಮಹಾಂತೇಶ್ ಫೋಲೆ, ಶಿವಕುಮಾರ್ ಮಂಡಲ್ಪುರೆ, ಗುಂಡಪ್ಪ ಕಂಟೆ, ಎಂಡಿ ಕವಿ, ಮಲ್ಲಿಕಾರ್ಜುನ್ ಶೆಟ್ಕರ್, ರಾಜ್ಕುಮಾರ್ ಪಾಟೀಲ್, ಸಂಜೀವ್ ಕುಮಾರ್, ಶಿವರಾಜ್, ಪುಂಡಲಿಕ್ ಗೋಖಲೆ, ಸೋಮನಾಥ್ ಟೋಕ್ರೆ, ಬಸವರಾಜ್ ಬೆಲ್ದಾಳೆ, ಕಿರಣ್ ಹೊನ್ನ, ಶೇಖ್ ಸಲಾಮುದ್ದೀನ್, ಸಂತೋಷ್ ಪಾಟೀಲ್, ವೀರಶೆಟ್ಟಿ ಬಳತೆ, ಅಮೃತ್ ಪಾಟೀಲ್, ಅನಿಲ್ ಜನ್ವಾಡೆ, ಪರಮೇಶ್ ರಾಂಪುರೆ, ಬಸವರಾಜ್ ಬೊಂಬುಳ್ಗಿ, ಶಿವಬಸಪ್ಪ ಖ್ಯಾಮ ಸೇರಿದಂತೆ ಇತರರಿದ್ದರು. ಅಧ್ಯಕ್ಷರಾಗಿ ಇವತ್ತಿನ ದಿವಸ ರಾಜ್ಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಇಡೀ ರಾಜ್ಯ ಮತ್ತು ಬೀದರ್ ಸರ್ಕಲ್ಗೆ ಅನ್ನೋದ್ರಲ್ಲಿ ಹೆಮ್ಮೆ ತರುವ ವಿಷಯ. ಅದೇ ರೀತಿ ಇವತ್ತು ನಮ್ಮ ಬೀದರ್ ಸರ್ಕಲ್ ನಲ್ಲಿ ಯಾವುದೇ ಅಧಿಕಾರಿ ತಾವೆಲ್ಲ ನೋಡ್ಬೋದು, ಯಾವುದೇ ಅಧಿಕಾರಿ ಇರ್ಲಿ, ಯಾರೇ ಗುತ್ತಿಗೆದಾರ ಇರ್ಲಿ, ಯಾವುದೇ ನಮ್ಮ ತರ ಯಾವುದೇ ನೌಕರರಿರ್ಲಿ, ಇವತ್ತು ಭೇದ ಭಾವ ಇಲ್ಲ. ಎಲ್ಲರೂ ಇವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ದಿವಸ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾನು ಸುಮಾರು ನಮ್ದು 26 ವರ್ಷ ಸರ್ವಿಸ್ದಲ್ಲಿ ನೋಡಿಲ್ಲ ಅಂತ ಹೇಳಿ ಸಂದರ್ಭ ನಾನು ಹೇಳ್ಬಯಸ್ತೇನೆ. ನಮ್ಮ ರಾಜ್ಯ ಅಭಿವೃದ್ಧಿ ಪಡಬೇಕಾದ್ರೆ ಗುತ್ತಿಗೆದಾರರ ಕೊಡುಗೆ ಅಷ್ಟೇ ಇದೆ. ಯಾಕಂದ್ರೆ ಇವತ್ತು ನಾವು ಆಫೀಸರ್ ಆಗಿ ಅಥವಾ ನಮ್ಮ ಇಲಾಖೆ ಒಂದೇ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇವತ್ತಿನ ದಿವಸ ದೊಡ್ಡ ದೊಡ್ಡ ವ್ಯವಸ್ಥೆ, ಇವತ್ತಿನ ದಿವಸ ಒಂದು ಸಫರ್ ಹೇಳಿದ್ರೆ ಇವತ್ತಿನ ದಿವಸ ಎಲೆಕ್ಟ್ರಿಕಲ್ ಒಂದು ಲೈಟ್ ಆಗಲಿ ಮತ್ತೊಂದಾಗಲಿ ಇವತ್ತಿನ ದಿವಸ ಅಭಿವೃದ್ಧಿ ಹೊಂದಬೇಕಾದ್ರೆ ಇವತ್ತಿನ ದಿವಸ ನಮ್ಮೆಲ್ಲ ಕಾಂಟ್ರಾಕ್ಟರ್ ಕೊಡುಗೆ ಬಹಳಷ್ಟು ಇದೆ. ಇವತ್ತು ಜವಾಬ್ದಾರಿ ಇದೆ ನಮ್ಮ ಗ್ರಾಮ ಸರ್ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ದು ನಿಗಮ ಹಾಗೂ ಕಾಂಟ್ರಾಕ್ಟರ್ಗಳ ಸಮನ್ವಯ ಸರಿಯಾಗಿ ನಡ್ಕೊಂಡು ಮುಂದಿನ ದಿವಸದಿಂದ ನಾವು ಕರ್ನಾಟಕ ರಾಜ್ಯದಂತ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ರಾಜ್ಯ ತುಂಬಾ ಸುತ್ತಾಡಿ ನಮ್ಮ ಬೀದರ್ನ ಕೀರ್ತಿ ಒಂದು ಬೆಳೆ ತಂದಿದ್ದಾರೆ. ನೀವು ಅಂದಾಗ ಈಗ ನಮ್ಮ ಬೀದರ್ ಗುತ್ತಿಗೆದಾರರು ಮತ್ತು ನಮ್ಮ ಆಫೀಸರ್ಸ್ ಸಂಬಂಧ ಹೇಗಿದೆ ಗೊತ್ತಾ? ಇಡೀ ರಾಜ್ಯದಲ್ಲಿ ಎಲ್ಲೂ ನಮ್ಮದು ಬ್ಯಾಚ್ಮೆಂಟ್ ಎಲ್ಲ ಕಡೆ ಆಕ್ಚುಲಿ ಎಲ್ಲ ಡಿಸ್ಟಿಕ್ ಅಲ್ಲಿ ಕೇಳ್ತೀನಿ ನಾನು. ಈ ರೀತಿ ಸೋದತ್ತ ಮನೋಭಾವ, ಈ ರೀತಿ ಒಳ್ಳೆ ರಿಲೇಷನ್ ಮತ್ತು ನೀವು ಏನಿದೆ ಗೊತ್ತಾ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಅಷ್ಟೇ. ನಾವು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂದಂಗೆ ಭಾಳ ಒಳ್ಳೆ ಸೋದರತ್ವ ಮನೋಭಾವವನ್ನು ಬೆಳೆಸ್ಕೊಂಡು ಹೋಗಿದ್ದೀವಿ ನಾವು. ಯಾರು ಏನು ದೇಶ ಇಲ್ಲ, ಯಾರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಒಳ್ಳೆ ಕೆಲಸ ಬೇಗ ಮಾಡಿಕೊಡ್ತಾರೆ. ಸೊ ನೀವು ಬೆಳೆದ್ರೆ ಎಲ್ಲರೂ ಬೆಳಿತೀವಿ ಅನ್ನೋದಾಗ ಇರುತ್ತೆ. ಸೊ ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ, ನಮ್ಮದು ನಿಮ್ದೆಲ್ಲ ಸಂಬಂಧ. ಅದೇ ರೀತಿ ಈಗ ನಾವು ಕಾಂಟ್ರಾಕ್ಟರ್ನ ಸ್ಟಾರ್ಟಿಂಗ್ 2007 AW ಇದ್ದಾಗ ಭಾಳ ಕಡಿಮೆ ಇದ್ರು. ಜನಕ್ಕೆ ಒಳ್ಳೇದು ಮಾಡ್ಬೇಕು ಎಲ್ಲರೂ. ಈಗ ಎಲ್ಲ ನಮ್ಮದೊಂದು ಸಂಬಂಧ ಬೆಳ್ಕೊಂಡು ಹೋಗ್ಲತ್ತೇಳಿ ದೇವ್ರಿಗೆ ಹೇಳ್ತೀನಿ. ಬೆಳೆಸ್ರಿ, ನೀವು ಬೆಳೆಲಿನೂ ಬೆಳೆಸ್ರಿ. ಹಾಗ ನಾವು ನಮ್ಮ ಇಂಜಿನಿಯರ್ ಸೊಸೈಟಿ ಲಾಸ್ಟ್ ಎಲೆಕ್ಷನ್ದಾಗ ಒಂದ್ ಸಣ್ಣ ಒಬ್ಬ ಮನುಷ್ಯನ ನಿಂದಿಸಿ ಗೆದ್ದಿಸ್ತೇವೆ ರಾಜ್ಯ ಮಟ್ಟದಾಗ. ಅದೇ ಪ್ರತಿಫಲವಾಗಿ ನಮಗೆ ಬೀದರ್ ಈ ಸಲ ನಮ್ಗೆ ಎಷ್ಟು ಚೆನ್ನಾಗಿ ಸ್ಕೋಪ್ ಕೊಟ್ಟಿದೆ. ಲಾಸ್ಟ್ ಟೈಮ್ ನಾವು ಪಕ್ಷ ಬರ್ಲಿಲ್ಲ, ಬಟ್ ಈ ಸಲ ನಮ್ಮ ಪಕ್ಷ ಬಂದಿದೆ, ನಮ್ಗೆ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ ಕಾಣಿಕೆನೂ ಬಹಳ ಇದೆ. ಯಾಕಂದ್ರೆ ಬಹಳ ಜನ ಕಾಂಟ್ರಾಕ್ಟರ್ಸ್ ನಮ್ಮ ಎಲೆಕ್ಷನ್ದಾಗ ಬಂದು ನಮ್ಮ ಜೊತೆ ಅಡ್ಡಾಡಿದ್ದಾರೆ. ಅದು ನಿಮ್ದೆಲ್ಲ ಬಹಳ ಪ್ರೋತ್ಸಾಹ ನಮಗಿದೆ. ನಾನು ಒಂದೇ ವಿಷಯ ನಿಮ್ ಒಂದ್ ಕಳಕಳಿ ರಿಕ್ವೆಸ್ಟ್ ಅದ. ನಾ ಭಾಳ ಸಲ ಮೀಟಿಂಗ್ ನಾ ಎಸ್ ಇದ್ದಾಗ ಅಥವಾ ಈ ವರ್ಲ್ಡ್ ಇದ್ದಾಗ ನಾ ಮೀಟಿಂಗ್ ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಹೇಳಿದ್ದೆ,
ಈಗ ನಾನು ರಾಯಲ್ ಪಾಷಾಗ್ ನೋಡಿದ್ದೆ ಬಾಲ್ಕಿ ಡಬ್ಲ್ ಇದ್ದಾಗ, ಅವನು ಏನು ಚೆನ್ನಾಗಿಲ್ಲ, ಅವನಿಗೆ ಬಹಳ ಸಣ್ಣ ವಯಸ್ಸು, ಅವನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ. ಕ್ಯಾಮ ಅವ್ರ ಮೊದಲಿಂದ ಕೆಲಸ ನೋಡಿದ್ದೀನಿ ನಾನು. ಇಲ್ಲಿ ಬಂದಾಗ ನನ್ನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಬಿಲ್ ಬಂದಿಲ್ಲ ಅವರು. ಯಾವಾಗಲೂ ಬಂದ್ರು ಕೂಡ ಏನ್ ಹೇಳ್ತೀರ ಅಂತಂದ್ರೆ, ಸರ್ ಅವ್ರದೊಂದು ಸಣ್ಣ ಸಮಸ್ಯೆ ಇದೆ, ಸರ್ ಇಲ್ಲೊಂದು ಸಮಸ್ಯೆ ಇದೆ. ಅವ್ರು ನಾಂದೆ ಕ್ಯಾಮ ಅವ್ರೆ ನಿಮ್ದು ಏನು ತಗೊಂಡೇ ಬರಲ್ಲ, ಬೇರೆಯವ್ರಿಗೆ ತಗೊಂಡು ಬರ್ತಾರೆ. ಅದು ನಿಜವಾದ ಲೀಡರ್ ಕ್ವಾಲಿಟಿ. ನನ್ನನ್ನು ಕೇಳಿದೆ. ಈಗ ಇವತ್ತಿನ ದಿವಸ ನಾವು ಏನು ಈ ತರ ನೀವು ಸನ್ಮಾನ ಮಾಡ್ತಾ ಇದ್ದೀರಿ, ಇಲ್ಲಿ ನಾವು ಅಧಿಕಾರಿಗಳೇ ಎಲ್ಲ ಸ್ಟೇಜ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತಿನ ದಿವಸ ನಮ್ಮ ಕೊಲಿಗಳು ಹೇಳೋದು ಒಂದೇ, ನಮ್ಮ ಕಾಂಟ್ರಾಕ್ಟರ್ ಬಂಧುಗಳಲ್ಲಿ ಎಷ್ಟು ಬಂದು ಶ್ರೀಮಂತರಾದ್ರೆ ಗೊತ್ತಿಲ್ಲ. ನನಗೆ ಅನ್ಸ್ಬಿಡುತ್ತೆ 5% 10% ಸ್ವಲ್ಪ ವೆಲ್ ಟು ಡೂ ಇರಬೇಕು. ಆದ್ರೆ ಬಹಳ ಜನ ಬಡವಂತ ಕಾಂಟ್ರಾಕ್ಟರ್ಗಳೇ ಇದ್ದಾರೆ. ದಯವಿಟ್ಟು ಅವ್ರಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಸತಾಯಿಸ್ಬೇಡ್ರಿ. ಅವ್ರಿಗೆ ಬಂದಂತ ಫೈಲ್ ಈ ಟೈಮಲ್ಲಿ ಡೆಲಿವರಿ ಮಾಡ್ರಿ. ಅವ್ರಿಗೆ ನೀವು ಡೆಲಿವರಿ ಮಾಡಿದ್ರೆ ಅವ್ರ ಮತ್ತೆ ಬೇರೆ ಬೇರೆ ಕೆಲಸಗಳು ಸಿಗ್ತಾವ. ಅದೇ ತರ ಕ್ವಾಲಿಟಿನೂ ಮೇಂಟೈನ್ ಮಾಡ್ರಿ, ಕ್ವಾಂಟಿಟಿನೂ ಮೇಂಟೈನ್ ಮಾಡ್ರಿ. ಯಾವುದೇ ಕಾರಣಕ್ಕೂ ಅವರಿಗೆ ಇವತ್ತು ನಮ್ಮೆಲ್ಲ ಆಗಲಿ ಬೀದರ್ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಇವತ್ತು ರಾಜ್ಯದ ಜನ ಆಶೀರ್ವಾದ ರಾಜ್ಯ ಉಪಾಧ್ಯಕ್ಷ ಮಾಡಿ ಅವರೆಲ್ಲರಿಗೂ ತಲೆ ಹಾಕ್ತೀನಿ. ಅದ್ರ ಕಡೆದು ಇಡೀ ನಮ್ಮ ಬಹಳಷ್ಟು ಕಾಂಟ್ರಾಕ್ಟರ್ಸ್ಗಳೆಲ್ಲ ಯಾರು ಎಲ್ಲ ನನ್ನ ಅಧಿಕಾರಿಗಳನ್ನ ಮನವಿ ಮಾಡ್ತೀನಿ. 10 ಕೋಟಿ ಟೆಂಡರ್ ಆಗಂತ ಕಾಂಟ್ರಾಕ್ಟರ್ ನಮ್ಮಲ್ಲಿ ಯಾರು ಇಲ್ಲ. ಇವತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ 10 ಕೋಟಿ ಅಂದ್ರೆ ಸಾಧಾರಣ ಆಗ್ತಾರೆ. ನಮ್ಮಲ್ಲಿ ಏನಂದ್ರೆ ದಿನಕೂಲಿ ಅಂದ್ರೆ ಸಾಕು, ನಮ್ದೆಲ್ಲ ಒಬ್ಬರೇ ಬೆಳೆಬಾರ್ದು, ಪ್ರತಿಯೊಬ್ಬರು ಬೆಳಿಬೇಕಂತ ಅದೇ ಒಂದು ಮಾರ್ಗದಾಗ ನಾವು ಬಂದಿದ್ದೇವೆ ಸರ್. ನಾವು ಒಬ್ಬರೇ ಬೆಳೆದಿಲ್ಲ, ಪ್ರತಿಯೊಬ್ಬರು ಕುಟುಂಬ ಅವ್ರ ಫ್ಯಾಮಿಲಿ ಅದ, ಅವ್ರ ಮನಿ ಅದ, ಎಲ್ಲರೂ ನಾವು ಒಂದು ಅಣ್ಣ ತಮ್ಮ ಸೌಹಾರ್ದತೆ ಭಾವನೆ ಬೆಳಿಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಸರ್ ಯಾರಿಗೂ ಕೆಲಸ ಕೊಡು, ಒಬ್ರಿಗೆ ಕೊಡಬೇಡ್ರಿ. ಯಾರಾದ್ರೂ ಕೆಲಸ ಒಬ್ಬ ಲೇಬರ್ ಅಲ್ಲ, ಒಬ್ಬಲ್ಲಿ ಎಲ್ಲ ವರ್ಕರ್ ಜಾಸ್ತಿ ಇರೋದು ಅವ್ರಿಗೊಂದು ಯಾರು ಜಾಸ್ತಿ ಕೊಡ. ಯಾಕಂದ್ರೆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಆಗ್ಬೇಕಂದ್ರೆ ಅವ್ರು ಕೆಲವೊಂದು ಟೈಮಿನಾಗ ಏನೂ ಇರಲ್ಲ. ತುರಂತ ಕೆಲಸ ಬಂದಾಗ ಕಾಂಟ್ರಾಕ್ಟರ್ ಬರ್ತಾರೆ ಅಂತ ಒಂದು ಕೆಲಸ ಕೊಡ್ರಿ ಅಂದಾಗ ಅಧಿಕಾರಿಗಳು ಕೂಡ ಕೊಟ್ಟಿ ಈಗ ಪ್ರತಿಯೊಬ್ಬರು ಇವತ್ತು ನಮ್ಮ ಕಾಂಟ್ರಾಕ್ಟರ್ಸು ನಾವು ಕೋಟಿ ಕಂತಿ ಹರಿಸಿದ್ರೆ ಕೋಟಿವಂತ ಶ್ರೀಮಂತಿಗಳ ಹೃದಯಗಳೆಲ್ಲ ಕಾಂಟ್ರಾಕ್ಟರ್ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೆಲ್ಮೆಗ್ನಾ ಗುಡ್ ನ್ಯೂಸ್ ಸೊಸೈಟಿ ವತಿಯಿಂದ ನವಜೀವನ ಕುಷ್ಠರೋಗ ಕೇಂದ್ರ ಚಟ್ನಳ್ಳಿ ಬೀದರ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಪ್ರೀತಿ, ಸೇವೆ ಮತ್ತು ಮಾನವೀಯತೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಷ್ಠರೋಗದಿಂದ ಬಳಲುತ್ತಿರುವ ಜನರು ಹಾಗೂ ಅವರ ಕುಟುಂಬಗಳಿಗೆ ಹೊಸ ಬಟ್ಟೆಗಳು ಮತ್ತು ಊಟವನ್ನು ವಿತರಿಸಲಾಯಿತು. ವೆಲ್ಮೆಗ್ನಾ ಗುಡ್ ನ್ಯೂಸ್ ಸೊಸೈಟಿ ನಿರ್ದೇಶಕಿ ಡಾಕ್ಟರ್ ಶಿಬಿಲ್ ಸ್ಟಾಲಿನ್ ಅವರ ಪೋಷಕರು ಈ ಸೇವೆಯನ್ನು 1984ರಲ್ಲಿ ದಿವಂಗತ ಡಾಕ್ಟರ್ ಸ್ಟಾಲಿನ್ ಅವರು ಮತ್ತು ಅವರ ಧರ್ಮಪತ್ನಿಯವರು ಈ ಸೇವೆಯನ್ನು ಪ್ರಾರಂಭಿಸಿದ್ದು, ಅದೇ ಸೇವೆಯನ್ನು ಇಂದು ಡಾಕ್ಟರ್ ಸಿಬಿಲ್ ಸ್ಟಾಲಿನ್ಸ್ ಅವರು ನಿಷ್ಠೆಯಿಂದ ಮುಂದುವರಿಸುತ್ತಿದ್ದಾರೆ. ಅವರು ಪ್ರತಿ ವಾರ ಕುಷ್ಠರೋಗ ಕೇಂದ್ರಕ್ಕೆ ಔಷಧಿ ಮತ್ತು ರೇಷನ್ ಸಾಮಗ್ರಿಗಳನ್ನು ಒದಗಿಸುವುದರ ಜೊತೆಗೆ ಕುಷ್ಠರೋಗ ಪೀಡಿತ ಕುಟುಂಬಗಳ ಮಕ್ಕಳ ಶಿಕ್ಷಣಕ್ಕೂ ನಿರಂತರವಾಗಿ ಬೆಂಬಲ ನೀಡುತ್ತಿದ್ದಾರೆ. ಕ್ರಿಸ್ಮಸ್ ಸಂಭ್ರಮವನ್ನು ಮತ್ತಷ್ಟು ಆನಂದಕರಗೊಳಿಸಲು ವಿನೀತ್ ಸ್ಟಾಲಿನ್ಸ್ ಅವರು ಮಕ್ಕಳೊಂದಿಗೆ ಸೇರಿ ನೃತ್ಯ ಮಾಡಿ ಹಬ್ಬವನ್ನು ಸಂತೋಷದಿಂದ ಆಚರಿಸಿದರು. ಇದರಿಂದ ಮಕ್ಕಳ ಮುಖದಲ್ಲಿ ಅಪಾರ ಸಂತೋಷ ಮತ್ತು ಉಲ್ಲಾಸ ಕಂಡುಬಂದಿತ್ತು. ಈ ಕಾರ್ಯಕ್ರಮವನ್ನು ವೆಲ್ಮೆಗ್ನಾ ಗುಡ್ ನ್ಯೂಸ್ ಸೊಸೈಟಿ ಆಡಳಿತಾಧಿಕಾರಿ ಫಿಲೆಮನ್ ರಾಜ್ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ವೆಲ್ಮೆಗ್ನಾ ಸಿಬ್ಬಂದಿ ಹಾಗೂ ಡಾಕ್ಟರ್ ವೀರೇಂದ್ರ ಪಾಟೀಲ್ ಅವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಪುಟ್ಟರಾಜ ಬಳ್ಳೂರ್ಕರ್, ಸತೀಶ್, ಪ್ರಕಾಶ್ ಜೆ, ಸುಧೇಶ್ ಮತ್ತು ರಮೇಶ್ ಅವರುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ್ದರು. ಈ ಕ್ರಿಸ್ಮಸ್ ಆಚರಣೆ ಪ್ರೀತಿ, ಸೇವೆ, ಕಾಳಜಿ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಸಮಾಜಕ್ಕೆ ಸಾರುವ ಸಂದೇಶವನ್ನ ನೀಡಿತ್ತು. ನಡೆಸಿಕೊಡ್ತಾರೆ. ಅವರು ನಮಗೆ 2 ಹಿತನುಡಿಗಳನ್ನು ಮತ್ತು ದೇವರ ವಾಕ್ಯದಿಂದ ಪ್ರೋತ್ಸಾಹ ನೀಡಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಮೇಡಮ್ ಅವರಿಗಾಗಿ ಜೋರಾದ ಚಪ್ಪಾಳೆ ಹಾಕೋಣ. ಬಟ್ ವರ್ಷ ನೀವು ಕಮ್ಮಿ ಆಗ್ಲತ್ತೀರಿ. ಏನಾಗ್ಲತ್ತೀರಿ? ಎಲ್ಲ ಕಮ್ಮಿ ಆಗ್ತಾನೆ ಹೋಗ್ಲತ್ತೀರಿ. ಹೋದ ವರ್ಷ ಶಬ್ಬೀರ್ ಇದ್ರು, ಈ ವರ್ಷ ಶಬ್ಬೀರ್ ಇಲ್ಲ. ಹೋದ ವರ್ಷ ಸಂಗಮ್ಮ, ಸುಂದ್ರಮ್ಮ ಇದ್ದಳು, ಈ ವರ್ಷ ಸುಂದ್ರಮ್ಮ. ಮುಂದಿನ ವರ್ಷ ಎಷ್ಟು ಮಂದಿ ಇರ್ತಿರೋ, ಎಷ್ಟು ಮಂದಿ ಹೋಗ್ತಿರೋ ಇಲ್ಲ. ಅದ್ರ ಅರ್ಥ ಏನು? ನಮ್ ಜೀವನ ಈ ಲೋಕದಾಗ ಸಣ್ಣದದ. 70 ವರ್ಷ ಇಲ್ದ್ರ 80 ವರ್ಷ, ಅದಕ್ಕಿಂತ ಹೆಚ್ಚು ಜಿಂದ ಇದ್ರ ಕಷ್ಟ ಆಯ್ತದೆ. ಬೇರೆಯವ್ರ ಮೇಲೆ ವಜ್ಜಿ ಐತೇವ್. ಯಾರ್ ಕಕ್ಕ ಸುಸು ಯಾರು ತೆಗಿಬೇಕಂತ ಹೇಳಿ ವಜ್ಜಿ ಐತೇವ್. ಸೊ ದೇವ್ರು ನಮ್ ಜೀವನ ಸಣ್ಣದ್ ಕೊಟ್ಟ. ಬಟ್
ಮುಂದಿನ ಜೀವಮಾನ ಅಂತ ಅದ. ಮುಂದಿನ ಜೀವಮಾನ ಸಿದ್ಧರಾಗಬೇಕಂದ್ರೆ ಈ ಜೀವಮಾನದಾಗ ಯೇಸು ಸ್ವಾಮಿಗೆ ಒಪ್ಕೋಬೇಕಾಯ್ತದೆ. ಯೇಸು ಸ್ವಾಮಿ ಹೇಳಿದ ಪ್ರಕಾರ ನಡಿಬೇಕಾಯ್ತದೆ. ಅವಾಗ ಮುಂದಿನ ಜೀವನದ ಟಿಕೆಟ್ ಸಿಗ್ತದೆ. ಏನು ಸಿಗ್ತದೆ? ಇಲ್ದ್ರೆ ಇಲ್ಲೇ ಸತ್ತಿ ಇಲ್ಲೇ ಚಟ್ನಾಳಿದಾಗೆ ಮಣ್ಣ ಮಾಡ್ತಾರ, ಖತಮ್, ಇಲ್ಲೇ ನಿಮ್ಮ ಜಿಂದಗಿ ಖತಮ್. ಮುಂದಿನ ಜಿಂದಗಿಗೋಸ್ಕರ ನಾವು ರೆಡಿ ಆಗಬೇಕು. ಹಬ್ಬ ಬಂದದ, ಹಬ್ಬದ ಸಂತೋಷ ನಮ್ಮ ತಮ್ಮವ್ರ ಪ್ರತಿ ವರ್ಷ ಪ್ರಕಾರ ತಮ್ಮ ಸರ್, ಸಂದೀಪ್ ಸರ್, ಸೆನ್ನಾ ಮೇಡಮ್ ಎಲ್ಲರೂ ಸೇರಿ ನಿಮ್ಮ ಹಬ್ಬ ಚಂದ ಆಗ್ಬೇಕಂತೇಳಿ ದುಡ್ಡು ಭೀ ಕಳಿಸ್ತಾರ ಮತ್ತು ಆಶೀರ್ವಾದ ಭೀ ಕಳಿಸ್ತಾರ. ಅದೇ ರೀತಿ ನಮ್ಮ ಸ್ಟಾಫ್ದವ್ರು ಭೀ ಬರ್ತಾರ ಪ್ರತಿ ವರ್ಷ ನಿಮ್ಮ ಜೊತೆ ಹಬ್ಬ ಮಾಡ್ಲಕ್ಕ. ಸ್ವಲ್ಪ ಹೊತ್ತು ನೀವು ಸಂತೋಷವಾಗಿರ್ತೀರಿ, ನೀವು ಖುಷಿದಾಗಿರ್ತೀರಿ. ನಾ ಜಾಸ್ತಿ ಹೇಳಲ್ಲ, ಬಿಕಾಸ್ ನಮ್ಮ ಚಿಂಕು ಸರ್ ಅವ್ರ ಡಾನ್ಸ್ ಎಲ್ಲ ಪಾಸ್ಟರ್ಸ್ ಭೀ ಕಡೆ ಹೋಗ್ಬೇಕು. ಅದು ಕನೆಕ್ಟಿಂಗ್ ವೈರ್ ಬೇಕು. ರಾಕೇಶ್, ಕನೆಕ್ಟಿಂಗ್ ವೈರ್, ಬಾಯ್ಸ್ ಡಾನ್ಸ್ ಥರ್ಡ್, ಫೋರ್ತ್ ಡಾನ್ಸ್ ಇಷ್ಟೇ ಬಂದಿದ್ದೀರಿ. ಬಾಯ್ಸ್ ಇಲ್ಲ, ಸಣ್ಣ ಕಾಲು ಇಲ್ಲ. ಕ್ಲಾಸಿಕಲ್ ಇಲ್ಲ, ಬಾಯ್ಸ್ ಡಾನ್ಸ್, ಅದಾದ್ಮೇಲೆ ಕ್ಲಾಸಿಕಲ್. ಓಕೆ, ಅದಾದ್ಮೇಲೆ ಸ್ಯಾಂಟಾ ಬರ್ತಾರೆ. तेरी दया ने मुझे न छोड़ा, खाली हाथ में यहाँ तक आया, तूने मुझको दो दिल बनाया, खाली हाथ में यहाँ तक आलते झूमो गीत सुनाओ, स्वर्ग के राजा आए हैं, अब मेरे राजा। अंधेरा हुआ दूर ये साथ क्या है, दिल को सुकून है, आंखों में तारा आ गया मेरा यीशु, अब वो ही सहारा। यीशु ने जादू कर डाला, जिंदगी मेरी खाली खुशियों से भर डाला, चरनी में आए बज की स्वर्गा बज शहनाई, सोनी रत खुशियां दी आई, खुशियां दी आई, सोनी रत खुशियां दी आई, बज की स्वर्गा बज शहनाई, सोनी रत खुशियां दी आई, ओ मेरा पति अच वड्डी आई, ओ मेरा पति अच वड्डी आई, ओ दे गीत अच गा, अच जन्म दे हरा, अच खुशियां मना, अच जन्म दे हरा, अच खुशियां मना, यस जग विच आया, अच खुशियां मना। आज ಯಾರ್ಯಾರು ಓದಿರಿ ಕೈ ಎತ್ರಿ. ಯಾರ ದೇವ್ರ ವಾಕ್ಯ ಓದಿರಿ, ದೇವ್ರ ಸರಿ ಇದ್ದೀರಿ. ಈ ಡ್ರಾಮಾ ಅದಕ್ಕೆ ಏನು ಡ್ರಾಮಾ
ಏನಂತ ನೋಡ್ಬೇಕಂದ್ರ ದೇವರಿಗೆ ಎಂಥ ಮಂದಿ ಇಷ್ಟ ಯಾರು ಹೇಳ್ತೀರಿ? ಸೌಕರ್ ಮಂದಿ ಇಷ್ಟ, ಗರೀಬ್ ಮಂದಿ ಇಷ್ಟ, ಹುಷಾರ್ ಮಂದಿ ಇಷ್ಟ, ಏನ್ ತಳ್ಳ ಮಂದಿ ಇಷ್ಟ? ಯಾರು ಹೇಳ್ತೀರಿ? ಗರೀಬ್ ಇಷ್ಟ. ಹೇಳ್ರಿ ಯಾರು ಭೀ ಹೇಳ್ಬೋದು. ಆತ್ಮದಲ್ಲಿ ಧನ್ಯರಾಗರು ಪರಲೋಕದಪ್ಪ. ಏನು 5 ಕೆಪಿ ಜಪ ಮಾಡಿದ್ರ ಆಯ್ತದೇನ್? ವಸ್ತು ವಚನೆ ಬೈಹಾಟ್ ಮಾಡಿದ್ರ ಆಯ್ತದೇನ್? ಖರೆ ಬೈಬಲ್ದಾಗ ಒಂದ್ ಒಳ್ಳೆ ಕತ್ತಿ ಅದ, 2 ಕತ್ತಿ ಅವ ಯರಿಕೋ ಪಟ್ಟಣದಲ್ಲಿ. ಆ ಪಟ್ಟಣದಲ್ಲಿ ಬೈಬಲ್ ಹೇಳಲ್ಲ ಇದು ಮಾಡ್ರಂತ, ಖರೆ ತೋರಿಸ್ತದ. ಬೈಬಲ್ ತೋರಿಸ್ತದ ಏನ್ ಇಷ್ಟ ದೇವರಿಗ. ನಮ್ಮ ಜೀಸಸ್, ನಮ್ಮ ಜಾನ್ ಅಣ್ಣ ಜೀಸಸ್ ಯಾರಾಗ್ಯಾರ ನೀವು ನೋಡ್ರಿ. ಲಾಸ್ಟಿಗೆ ನಿಮಗೆ ಮತ್ತೆ ಕೇಳ್ತೆ, ಆಗ ನೀವೇ ಹೇಳ್ಬೇಕು. ನನ್ನ ಬಳಿಗೆ ಕರೆದರನ್ನ, ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರನ್ನ. ಏನ್ ಕಲ್ತೀರಿ ಗೊತ್ತು? ದೇವ್ರಿಗೆ ಎಂತವ್ರು ಇಷ್ಟ? ಏನ್ ಮಾಡಿದ್ರು ಇಬ್ಬರು? ಅವ್ರು ಹೋಗಿ ದೇವ್ರ ಕಾಲ್ ಬಿದ್ದಾರ, ದೇವ್ರಿಗ ಅರ್ಪಣೆ ಮಾಡ್ಯಾರ. ಎಲ್ಲ ಬಿಟ್ಕೊಟ್ಟಿ, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟಿ ದೇವ್ರ ಕಾಲ್ ಬಿದ್ದಾರ. ಸೊ ದೇವ್ರಿಗೆ ಅಷ್ಟೇ ಬೇಕು, ರೊಕ್ಕ ಬೇಡ, ನಿಮ್ ರೊಕ್ಕ ಬೇಡ, ನಿಮ್ ಆಸ್ತಿ ಬೇಡ, ನಿಮ್ದು ಏನ್ ಬಿ ಬೇಡ. ನಿಮ್ ದೇವ್ರಿಗೆ ಏನ್ ಬೇಕು? ನಿಮ್ ಪ್ರೀತಿ, ನಿಮ್ದು ಇಜ್ಜತ್ ಅಷ್ಟೇ. ಅದ್ರ ಕಡೆಯಿಂದ ನಮ್ಮ ಮಕ್ಕಳಿಗೆ ಕೈ ಚಪ್ಪಾಳೆ ಕೊಡ್ರಿ. ನಿಂತಾರ ಖಾಲಿ ಖರೆ ಏನೋ ಒಂದ್ ಮಾಡ್ಯಾರ. ಗುಡ್, ನೆಕ್ಸ್ಟ್ ಟೈಮ್ ಚಂದ ಮಾಡ್ರಿ. ಇನ್ನ Ver. Feliz Navidad, prospero año y felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. I wanna Feliz Navidad. Feliz Navidad, prospero año y felicidad. Feliz Navidad, feliz Navidad, feliz Navidad, prospero año. I wanna wish you a Merry Christmas. I wanna wish you a Merry Christmas. Apni Merry ಇರುವ ಎಲ್ಲ ಉಪಕಾರಗಳಿಗಾಗಿ ಈ ದಿನವೂ ನಾವು ನೋಡುವಂತ ಮಹಾಭಾಗ್ಯ ನಮ್ಮ ಜೀವಮಾನದಲ್ಲಿ ನೀನು ಕೊಟ್ಟು ನಮ್ಮ ಆಯುಷ್ಕಾಲಕ್ಕೆ ನಿನ್ನ ಕರುಣೆಗಾಗಿ ನಿನಗೆ ಸ್ತೋತ್ರವಾಗಿ. ತಂದೆಯಾದ ದೇವರೇ, ಈ ಸಮಯದಲ್ಲಿ ವಿಶೇಷವಾಗಿ ಜೀವಕ್ಕೆ ದಾಟಿಸುವುದಕ್ಕಾಗಿ ತನ್ನ ಪ್ರಿಯ ಕುಮಾರನಾಗಿರುವ ಯೇಸುವನ್ನು ಈ ಲೋಕಕ್ಕೆ ಕಳಿಸಿ ಆತನ ಮೂಲಕವಾಗಿ ನಮಸ್ಕಾರ. ವಿಶೇಷವಾಗಿ ಈ ದಿವಸದಲ್ಲಿ ಈ ಸಂತೋಷ ಸಂಭ್ರಮದಲ್ಲಿ ಸಿದ್ಧಪಡಿಸಿದಂಥ ಆಹಾರಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಆಹಾರದ ಮೇಲಿದ್ದಂಥ ಲೋಕದೆಲ್ಲ ಶಾಪವನ್ನು ತೆಗೆದುಹಾಕಿ ಅದನ್ನು ಶುದ್ಧಿ ಮಾಡಿ ನಾವೆಲ್ಲರೂ ಫ್ಯಾಮಿಲಿಯವರು ಇಲ್ಲಿ ಬಂದು ಆಚರಿಸೋದಕ್ಕಾಗಿ ಆ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ಹೇಳ್ತೇವೆ. ಮತ್ತು ನಾವು ವಿಶೇಷವಾಗಿ ಡಾಕ್ಟರ್ ಸಿವಿಲ್ ಅಮ್ಮವರಿಗೆ ತುಂಬ ಧನ್ಯವಾದಗಳು ಹೇಳ್ತೇವೆ. ಅವ್ರ ಕುಟುಂಬಕ್ಕೆ ಆ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ವೆಲ್ಮಗ್ನ ಹಾಸ್ಪಿಟಲ್ ಬಂದಂಥ ಎಲ್ಲ ಸ್ಟಾಫ್ದವರಿಗೆ ಧನ್ಯವಾದ ಹೇಳ್ತೇವೆ. ಮತ್ತು ಇದಕ್ಕೆ ಅನೇಕ ಸಹಾಯ ಮಾಡಿದ ಎಲ್ಲ ಪಾಸ್ಟರ್ ಆಗಲಿ, ನಮ್ಮ
ಪುಟ್ಟ ಸರ್ ಮತ್ತು ಓಟಿ ಸರ್ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ. ಇವಾಗ ಬಂದಂಥ ಎಲ್ಲ ಅತಿಥಿಗಳು ಅಥವಾ ನೆಂಟರಿಷ್ಟರು ಬಂಧು ಬಳಗರು ನಮ್ಮ ಸ್ಟಾಫ್ಸರು ಶಾಂತ ರೀತಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.